ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ದೇಶದಾದ್ಯಂತ ತಿಂಗಳಾಂಗಟ್ಲೆಯಿಂದ ಎಲ್ಲ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯ ಹೊರವಲಯದಲ್ಲಿ ಇದ್ದುಕೊಂಡೇ ಪ್ರತಿಭಟನೆ ಮಾಡ್ತಿದ್ರು. ಅಫ್ಕೋರ್ಸ್ ಆ ಪ್ರತಿಭಟನೆ ನಿನ್ನೆ ಬೇರೆ ಹಂತಕ್ಕೆ ಬಂದೋಯ್ತಾ ಅಂತ ಅನ್ಕೋತಿರ್ಬೇಕಾದ್ರೆ ಮಗದೊಂದು ಪ್ರಕರಣ ನಡೆದೇ ಹೋಯ್ತು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ರೈತರ ಪ್ರತಿಭಟನೆಗೆ ನಲುಗು ಹೋಗಿದೆ ರಾಷ್ಟ್ರ ರಾಜಧಾನಿ. ಪ್ರತಿಭಟನೆಗೆ ಹಾದಿ ತಪ್ಪಿದ್ದು ಎಲ್ಲಿ ಅನ್ನೋ ಪ್ರಶ್ನೆ ಮಾಡ್ತಿದ್ದಾರೆ. ತಪ್ಪಿಸಿದ್ದವರು ಯಾರು ಅನ್ನೋ ಪ್ರಶ್ನೆ ಗ್ಯಾರಂಟಿ ಕಾಡುತ್ತೆ. ಕೆಂಪು ಕೋಟೆಗೆ ಲಗ್ಗೆ ಇಡೋದಕ್ಕೆ ಪ್ರೇರೇಪಣೆ ಯಾರದ್ದು? ಬ್ರೇಕಿಂಗ್ ನ್ಯೂಸ್. ಇದುವರೆಗೂ ರೈತರು ಪ್ರತಿಭಟನೆ ಮಾಡ್ತಿದ್ರು, ಶಾಂತಿಯುತ ಪ್ರತಿಭಟನೆ ಇತ್ತು. ಹಲವಾರು ಸುತ್ತಿನ ಮಾತುಕತೆಗಳು 8, 9, 10, 11, 12 ಅಂತ, ಆದರೆ ಎಲ್ಲೂ ಕೂಡ ಒಂದು ಸಾಮರಸ್ಯ ಬಂದಿರಲಿಲ್ಲ. ಬಟ್ ಸ್ಟಿಲ್ ನಿನ್ನೆ ನಡೆದಂಥ ಈ ಪ್ರಕರಣ ಇದೀಗ ಒಂದು ರೀತಿ ತಲೆ ತಗ್ಗಿಸುವಂಥ ಪ್ರಕರಣ ಇದು. ರೈತರ ಪ್ರತಿಭಟನೆಗೆ ನಲುಗು ಹೋಗಿದೆ ರಾಷ್ಟ್ರ ರಾಜಧಾನಿ, ಅಕ್ಷರಶಃ ಅನುಮಾನನೇ ಇಲ್ಲ ಅದರಲ್ಲಿ. ಆದರೆ ನಿನ್ನೆಯಿಂದ ಈ ಪ್ರತಿಭಟನೆಯ ಹಾದಿ ತಪ್ಪಿತು ಅಂತ ಅನ್ನಿಸ್ತಾ ಇದೆ. ಆದರೆ ತಪ್ಪಿದ್ದೆಲ್ಲಿ, ತಪ್ಪಿಸೋರು ಯಾರು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಕೆಂಪು ಕೋಟೆಗೆ ಲಗ್ಗೆ ಇಡೋದಕ್ಕೆ ಪ್ರೇರೇಪಣೆ ಯಾರು ಕೊಟ್ಟದ್ದು? ರೈತರ ದಿಕ್ಕು ತಪ್ಪಿಸಿದ್ರ ಹಾಗಿದ್ರೆ ಪಂಜಾಬ್ನ ಗ್ಯಾಂಗ್ಸ್ಟರ್ಸ್. ನಿನ್ನೆ ದಂಗೆಯಲ್ಲಿ ಗ್ಯಾಂಗ್ಸ್ಟರ್ಗಳ ಕೈವಾಡದ ಶಂಕೆ ವ್ಯಕ್ತಪಡಿಸಿದ್ದಾರೆ. ಗ್ಯಾಂಗ್ಸ್ಟರ್ ಲಖಾ ಸಿದಾನ ಮೇಲೆ ಖಾಕಿ ಕಣ್ಣಿಟ್ಟಿದ್ದಾರೆ. ಈಗ ರೈತರು ಹಾದಿ ತಪ್ಪಿಸಿ ಕೆಂಪು ಕೋಟೆಗೆ ಲಗ್ಗೆ ಇಟ್ಟಿದ್ದಾರೆ. ವಿರೋಧದ ನಡುವೆಯೂ ಕೂಡ ಆಗಮಿಸಿದ್ರು ದೀಪ್ ಸಿಧು, ನಟ, ಮಾಡೆಲ್ ಕಮ್ ಪ್ರಗತಿಪರ ರೈತ ದೀಪ್ ಸಿಧು. ಅಫ್ಕೋರ್ಸ್ ನೆನೆ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ರೈತರನ್ನ ಎತ್ತಿ ಕಟ್ಟಿದ್ರ ಹಾಗಿದ್ರೆ ಲಖಾ ಸಿದಾನ, ದೀಪ್ ಸಿಧು. ಕೆಂಪು ಕೋಟೆ ಮೇಲೆ ಧ್ವಜ ಹಾರಿಸಿದ್ದ ದೀಪ್ ಸಿಧು. ಘಟನೆ ಬಳಿಕ ಸ್ಥಳದಿಂದ ಎಸ್ಕೇಪ್ ಆದಂತಹ ವ್ಯಕ್ತಿ ದೀಪ್ ಸಿಧು. ತದನಂತರ ನಡೆದಂತಹ ಘಟನಾವಳಿಗಳು ನೋಡ್ತಿರುವಂತಹ ದೃಶ್ಯ ಇದು. ನಿನ್ನೆ ಒಂದು ರೀತಿ ಕೆಂಪು ಕೋಟೆ ಮೇಲೆ ರೈತರು ನುಗ್ತಾರೆ, ಅಟ್ಯಾಕ್ ಮಾಡ್ತಾರೆ. ಅಲ್ಲಿ ಹೋಗಿ ಮೇಲೆ ಒಂದು ಹಳದಿ ಬಾವುಟ ಹಾರುತ್ತೆ. ಅದು ರಾಷ್ಟ್ರ ರಾಜಧಾನಿಯಲ್ಲಿ ಮೋಸ್ಟ್ ಸೆಕ್ಯೂರ್ಡ್ ಪ್ಲೇಸ್ ಅಂತ ಕರೆಯಲಾಗುವ ಕೆಂಪು ಕೋಟೆ ಮೇಲೆ ಅಂದರೆ ಯಾರಿಗೆ ಆದರೂ ಸರ್ಪ್ರೈಸ್ ಆಗುತ್ತೆ. ಇದನ್ನು ರೈತರು ಮಾಡೋಕ್ಕೆ ಸಾಧ್ಯನಾ ಅಂತ ಅಫ್ಕೋರ್ಸ್ ನಾನೇ ಸಾಮಾಜಿಕ ಜಾಲತಾಣದಿಂದ ಹಿಡಿದು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ದೆ. ಅದು ಹಾಗಾದ್ರೆ ರೈತರ ಹೆಸರಲ್ಲಿ ಬೇರೆ ಯಾರಾದರೂ ಮಾಡಿದ್ರ ಅಂತ ಪ್ರಶ್ನೆ ಬಂದಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು ಪಂಜಾಬ್ನ ಗ್ಯಾಂಗ್ಸ್ಟರ್ ಇದರ ಹಿಂದೆ ಇದ್ದಾರೆ ಅನ್ನುವ ಪ್ರಶ್ನೆ. ಆಗ ಬಂದಂಥ ಮಗದೊಂದು ಹೆಸರುಗಳೆಲ್ಲ ಓಡಾಡ್ತಾ ಇತ್ತು, ಬರ್ತಾ ಇತ್ತು. ದೀಪ್ ಸಿದಾನ ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ, ಆತನ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ಓಡಾಡ್ತಾ ಇತ್ತು. ಪ್ಲಸ್ ಲಖಾ ಸಿದಾನ ಸಂಘಟನೆ, ಪ್ರಗತಿಪರ ರೈತ, ಮಾಡೆಲ್, ಎಲ್ಲ ಬೇರೆ ಬೇರೆ. ಅಫ್ಕೋರ್ಸ್ ಪೊಲೀಸರೀಗ ಎಲ್ಲದರ ಮೇಲೆ ಕಣ್ಣಿಟ್ಟಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದು ಟ್ರ್ಯಾಕ್ಟರ್ ತೊಗೊಂಬಂದರು, ಜೊತೆಗೆ ತುಂಬ ಜನ ಒಳಗೆ ನುಗ್ಗಿದ್ರು. ಎಲ್ಲ ಹಿಂಸಾಚಾರ ಘಟನೆ ನಡಿಬಾರ್ದೆಲ್ಲ ನಡೀತಾ ಇತ್ತು. ಹಾಗಾದರೆ ಈ ಪ್ರತಿಭಟನಾಕಾರರು ಯಾರು? ನಿನ್ನೆ ಬಂದಂಥ ಪ್ರತಿಭಟನಾಕಾರರು ಇನ್ನೂ ದೆಹಲಿಯಲ್ಲೇ ಇದ್ದಾರೆ. ಇದೀಗ ಬರ್ತಿರುವಂತಹ ಸೆಕೆಂಡ್ ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದೀನಿ. 15,000 ಪ್ರತಿಭಟನಾಕಾರರು ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರ. ದೆಹಲಿಯಲ್ಲೇ ಉಳಿದುಕೊಂಡಿದ್ದವರಿಗೆ ಇದೀಗ ಹುಡುಕಾಟ ಕೂಡ ನಡೀತಾ ಇದೆಯಂತೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಟ್ರ್ಯಾಕ್ಟರ್ ರ್ಯಾಲಿ ಸಂದರ್ಭದಲ್ಲಿ ನಡೆದಂತಹ ಗಲಾಟೆ. ಅಫ್ಕೋರ್ಸ್ ವಿರೋಧ ಪಕ್ಷಗಳಂತೂ ಕೇಂದ್ರ ಸರ್ಕಾರದ ಮೇಲೆ ಟೀಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ರೈತರ ಗುಂಪು ಕೋಟೆಯೊಳಗೆ ನುಗ್ತು. ಅಫ್ಕೋರ್ಸ್ ಎಲ್ಲರಿಗೂ ಕಳವಳ. ಅದು ಈಗಾಗಲೇ 22 FIR ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ದೆಹಲಿ ಪೂರ್ವ ವಲಯ ಸೇರಿ ದೆಹಲಿ ಎಲ್ಲೆಡೆ ದೂರು ದಾಖಲಾಗಿದೆ. ಕೇಂದ್ರ ಗೃಹ ಇಲಾಖೆ ವರದಿ ಕೇಳುವ ಸಾಧ್ಯತೆ ಇದೆ. ಅಫ್ಕೋರ್ಸ್ ಕೇಳ್ತಾರೆ, ಅನುಮಾನನೇ ಇಲ್ಲ. ಇಂಥದ್ದೊಂದು ಪ್ರಕರಣ ಆದಾಗ ಸಾಧ್ಯತೆ ಪ್ರಶ್ನೆ ಆಮೇಲೆ, ಬಟ್ ಕೇಳ್ತಾರೆ. ಈ ಥರದ್ದೆಲ್ಲ ನಡೆದಂತಹ ಸಂದರ್ಭದಲ್ಲಿ ದೆಹಲಿಯ ಕೆಂಪು ಕೋಟೆಯೊಳಗಡೆ ಪ್ರವೇಶ ಮಾಡಿದಂಥ ಸಾವಿರಾರು ಆ ಎಲ್ಲ ರೈತರು, ಜೊತೆಗೆ ಇದ್ರ ಬಗ್ಗೆ ನಾಯಕರು ಅಫ್ಕೋರ್ಸ್ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ರೈತರ ಹೋರಾಟವನ್ನು ಬೆಂಬಲಿಸ್ತಾ ಇದ್ದವರು ಕೂಡ ಅಂದರೆ XYZ ಪರ್ಸನಾಲಿಟೀಸ್ಗಳು. ಅಫ್ಕೋರ್ಸ್ ಕಾಂಗ್ರೆಸ್ನ ಮುಖಂಡರಾದಂಥ ಶಶಿ ತರೂರ್ ಆದಿಯಾಗಿ, ಪಂಜಾಬ್ನ ಮುಖ್ಯಮಂತ್ರಿ ಅಮರಿಂದರ್ ಸಿಂಗ್ ಅವರ ಆದಿಯಾಗಿ ಈ ಘಟನೆ ಬಗ್ಗೆ ಇದೀಗ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏಕೆಂದರೆ ಅವರು ಅಂದುಕೊಂಡದೇ ಇರುವಂಥ ಮತ್ಯಾವುದೋ ಘಟನೆ ನಡೆದೋಯ್ತಾ ಅಂತ ಎಲ್ಲರಿಗೂ ಕೂಡ ಆಶ್ಚರ್ಯ, ಆತಂಕ, ಶಾಕ್.
ಯಾಕೆಂದರೆ ರೈತರು ಇದುವರೆಗೂ ಒಂದು ಗೌರವ ಸಂಪಾದನೆ ಮಾಡಿದರು, ಆದರೆ ಈ ಗೌರವ ಈಗ ಹಾಳು ಮಾಡಿದ್ದಾರೆ, ಹಾಳು ಮಾಡಿಬಿಟ್ರು ಅನ್ನುವ ಅಭಿಪ್ರಾಯವನ್ನು ತುಂಬ ಜನ ನಾಯಕರು ನ್ಯಾಷನಲ್ ಲೆವೆಲಲ್ಲಿ ನಾನು ಸ್ಟೇಟ್ಮೆಂಟ್ಗಳು ಕೊಡಬೇಕಾದ್ರೆ ನಾನು ಓದ್ತಾ ಇದ್ದೆ, ಈ ಎಲ್ಲ ಮಾತುಗಳನ್ನು ಮೆನ್ಷನ್ ಮಾಡ್ತಾಯಿದ್ರು. ಇದು ದೆಹಲಿಯ ಕೆಂಪು ಕೋಟೆಯ ಮೇಲೆ ಹತ್ತಿದಂಥ ವ್ಯಕ್ತಿ ಹಳದಿ ಬಾವುಟವನ್ನು ಅಲ್ಲಿ ಹಾರಿಸಿದ್ದಾಯಿತು. ಇದೇ ಈಗ ರಾಜ್ಯಾದ್ಯಂತ ದೇಶಾದ್ಯಂತ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇದೆ. ಹೋರಾಟದ ಮುಂಚೂಣಿಯಲ್ಲಿ ಕಾಣಿಸ್ಕೊಂಡಂತಹ ಸ್ವರಾಜ್ ಪಾರ್ಟಿಯ ನಾಯಕ ಐ ಸ್ಟಿಲ್ ರಿಮೆಂಬರ್ ಯೋಗೇಂದ್ರ ಯಾದವ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಅಫ್ಕೋರ್ಸ್ ಇದು ನಮ್ಮ ಶಾಂತಿಯನ್ನು ಕದಡಿದೆ, ನಾವು ರೈತರು ಇಷ್ಟೆಲ್ಲ ಮಾಡ್ತಿದ್ದೀವಿ, ಇದು ಇನ್ಯಾರದ್ದು ಪಿತೂರಿ ಅನ್ನೋ ಮಾತುಗಳನ್ನು ಕೂಡ ಆಡ್ತಿದ್ರು. ವಾಸ್ತವದಲ್ಲಿ ಏನಾಯಿತು ಅಂತ ನನಗೆ ಗೊತ್ತಾಗ್ತಾನೇ ಇಲ್ಲ ಅನ್ನುವ ಮಾತುಗಳನ್ನು ಯೋಗೇಂದ್ರ ಯಾದವ್ ಮೆನ್ಷನ್ ಕೂಡ ಮಾಡ್ತಿದ್ರು. ಜೊತೆಗೆ ಅವರೊಂದು ಪದ ಬಳಸ್ತಾರೆ, ಈ ಘಟನೆ ನಿಜವಾಗ್ಲೂ ಕೂಡ ನಾಚಿಕೆಗೇಡು ಮತ್ತು ಅತ್ಯಂತ ಖಂಡನೀಯ ಅಂತ. ಅನುಮಾನನೇ ಇಲ್ಲ, ಇದನ್ನು ಖಂಡಿಸಲೇಬೇಕು ಈ ಥರದ್ದು ಯಾವುದೇ ಘಟನೆ ನಡೆದರೂ ಕೂಡ. ಯಾಕೆಂದರೆ ಇದು ರೈತರೇ ಮಾಡಿದ್ರು ಅಂದಾಗ ಅಥವಾ ಅವ್ರ ಹೆಸರಿನಲ್ಲಿ ಬೇರೆ ಯಾರೋ ಮಾಡ್ತಿದ್ದಾರೆ ಅಂದಾಗ ದೊಡ್ಡ ಕಪ್ಚುಕ್ಕಿ ಆಗೋಗುತ್ತದು. ಸೊ ಹಾಗಾಗಿ ಅವರು ಅದನ್ನೇ ಮೆನ್ಷನ್ ಮಾಡ್ತಾರೆ, ಇದನ್ನು ಖಂಡಿಸ್ತೀವಿ, ಜೊತೆಗೆ ಇದು ನಾಚಿಕೆಗೇಡಿನ ಸಂಗತಿ. ಇದುವರೆಗೂ ಕೂಡ ನಮ್ಮ ಚಳುವಳಿ ಈ ಥರದ ಯಾವುದೇ ಘಟನೆ ನಡೆದಿರೋದನ್ನು ಪ್ರತಿಪಾದಿಸುವುದಿಲ್ಲ ಅನ್ನೋ ಮೆನ್ಷನ್ನು ಕೂಡ ಮಾಡ್ತಾರೆ ಸ್ವರಾಜ್ ಪಾರ್ಟಿಯ ಮುಖಂಡ ಯೋಗೇಂದ್ರ ಯಾದವ್. ಬಿಕಾಸ್ ಅವರೇ ಇದನ್ನು ಲೀಡ್ ಮಾಡ್ತಿದ್ರು. ಬಟ್ ಈ ಪ್ರಕರಣ ಇದೀಗ ಬೇರೆದೇ ಆಗ್ತಾ ಇದೆ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ ಗ್ಯಾಂಗ್ಸ್ಟರ್, ಆತನ ಫೋಟೋ ಸಮೇತ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಎಲ್ಲೊಂದು ಕಡೆ ಪೊಲೀಸರಿಗೆ ಅದನ್ನೇ ಕಣ್ಣಿಟ್ಟಿದ್ದಾರೆ, ಲಖಾ ಸಿದಾನ ಮೇಲೆ ಕಣ್ಣಿಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಧರಣೇಶ್ ಬೂಕನಕೆರೆ ಇದ್ದಾರೆ. ಗುಡ್ ಮಾರ್ನಿಂಗ್ ಧರಣೇಶ್. ಗುಡ್ ಮಾರ್ನಿಂಗ್ ಹರೀಶ್. ನಿನ್ನೆಯ ಘಟನಾವಳಿಗಳು ದೊಡ್ಡ ಮಟ್ಟದಲ್ಲಿ ಒಂದು ಸಂಚಲನವನ್ನು ದೇಶದಾದ್ಯಂತ ಮಾಡಿದೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಪ್ಲಸ್ ಈ ಥರದ ಘಟನೆಯಿಂದ ನನ್ನ ಅಬ್ಸರ್ವೇಷನ್ ಪ್ರಕಾರ ಎಲ್ಲಾ ಪಕ್ಷಗಳು ಒಂದು ಅಂತರವನ್ನು ಕಾಯ್ದುಕೊಳ್ತಾ ಇದೆ ಅಂತ ಅನಿಸ್ತಾ ಇದೆ. ಡೋಂಟ್ ಯು ಫೀಲ್? ಎಲ್ಲ ಪಕ್ಷಗಳು ಅಂತರ ಕಾಯ್ಕೊಳ್ತಾರೆ. ಇದರಲ್ಲೂ ವಿಶೇಷವಾಗಿ ಇಲ್ಲಿ ಅಂದ್ರೆ ದೆಹಲಿಯಲ್ಲಿ ಮತ್ತು ಪಂಜಾಬ್ನಲ್ಲಿ ಸಕ್ರಿಯವಾಗಿರುವಂತಹ ಕಾಂಗ್ರೆಸ್, ಬಿಜೆಪಿ ಮತ್ತು ಆಮ್ ಆದ್ಮಿ ಪಾರ್ಟಿ ಮತ್ತು ಅಕಾಲಿದಳ, ಇವಿಷ್ಟು ಪಕ್ಷಗಳು ಕೂಡ ಅಂತರವನ್ನ ಕಾಯ್ಕೊಳ್ತಾ ಇದ್ದೇವೆ. ಮತ್ತೀಗ ಘಟನೆ ಬಗ್ಗೆ ಈಗ ಅಲ್ಲಿ ಆಕ್ಚುಲಿ ನಿನ್ನೆ ಕೆಂಪುಕೋಟೆ ಮೇಲೆ ಧ್ವಜ ಹಾರಿಸಿದ ಅಂತ ಹೇಳಿರುವಂತಹ ದೀಪ್ ಸಿಧು ಆತ ಇವತ್ತು ಕೂಡ ಎಂದಿನಂತೆ ಪ್ರತಿಭಟನಾ ನಿರತ ಜಾಗಕ್ಕೆ ಹೋಗಿದ್ದಾನೆ. ಆದ್ರೆ ಅಲ್ಲಿಂದ ಎಲ್ಲ ಪ್ರತಿಭಟನಾಕಾರರು ಸೇರ್ಕೊಂಡು ಆತನನ್ನ ಹೊರಗಡೆ ಕಳಿಸಿದ್ದಾರೆ. ಆತ ಏನೋ ಸಮಜಾಯಿಷಿ ಮಾಡ್ಲಿಕ್ಕೆ, ಸಮಾಧಾನ ಪಡಿಸ್ಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ. ಆದ್ರೆ ಪ್ರತಿಭಟನಾಕಾರರು ಮೊದಲು ಇಲ್ಲಿಂದ ಹೊರಡು ಅನ್ನುವ ನಿಟ್ಟಿನಲ್ಲಿ ಅವನಿಗೆ ತಾಕೀತನ್ನ ಮಾಡಿ ಅವನನ್ನ ಕಳಿಸಿದ್ದಾರೆ. ಆತ ಕಡೆಗೂ ಕೂಡ ಅಲ್ಲಿಂದ ಹೊರ ಹೋಗ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಅಷ್ಟು ಮಟ್ಟಿಗೆ ಆತನಿಂದ ಅಂತರ ಕಾಯ್ಕೊಳ್ಳುವಂತಹ ಕೆಲಸವನ್ನ ಪ್ರತಿಭಟನಾಕಾರರು ಕೂಡ ಮಾಡ್ತಿದ್ದಾರೆ, ರಾಜಕೀಯ ಪಕ್ಷಗಳು ಕೂಡ ಮಾಡ್ತಿದ್ದಾವೆ. ಇನ್ನೊಂದ್ ಕಡೆ ದೆಹಲಿ ಪೊಲೀಸರು ಇವತ್ತು ಪ್ರತಿಭಟನೆ ನಡೀತಿರುವಂತಹ ದೆಹಲಿಯ ಗಡಿಗಳಲ್ಲಿ ಮತ್ತು ದೆಹಲಿಯ ಒಳಭಾಗದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಹೆಚ್ಚಿನ ಬಿಗಿ ಬಂದೋಬಸ್ತನ್ನ ಮಾಡಿ ಅವರು ಮುತುವರ್ಜಿಯನ್ನ ವಹಿಸಿದ್ದಾರೆ. ಫಾರ್ ಎಕ್ಸಾಂಪಲ್, ಇವತ್ತು ದೆಹಲಿಯಲ್ಲಿ ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಭದ್ರತೆಯನ್ನ ಕಾಪಾಡಿಕೊಳ್ಳಿಕ್ಕೆ. ವಿಶೇಷವಾಗಿ ಇಂಡಿಯಾ ಗೇಟ್, ರಾಜ್ಪಥ ಮತ್ತು ಕೆಂಪುಕೋಟೆಯಲ್ಲಿ ಹೆಚ್ಚಿನ ಭದ್ರತಾ ವ್ಯವಸ್ಥೆಯನ್ನ. ಧರಣೇಶ್, ಒಂದು ಸೀರಿಯಸ್ ಕ್ವಶನ್, ಅಫ್ಕೋರ್ಸ್ ಇದು ಮ್ಯಾಟರ್ ಸೀರಿಯಸ್ ಇಲ್ಲ ಅಂತಲ್ಲ, ಆದ್ರೆ ನನ್ನ ಪ್ರಶ್ನೆ ಇಷ್ಟೇ, ಚಳುವಳಿಯನ್ನ ಕೆಡಿಸೋದಕ್ಕೆ ಸಮಾಜಘಾತುಕರ ಪಿತೂರಿ ನಡೆದಿದ್ಯಾ ಅನ್ನೋದಕ್ಕೆ ಏನ್ ಪುಷ್ಟಿ ಸಿಗ್ತಾ ಇದೆ? ಈಗ ಈ ಸಂಬಂಧಪಟ್ಟಂತೆ ನಿನ್ನೆನೆ ಸಂಯುಕ್ತ ಕಿಸಾನ್ ಮೋರ್ಚಾ ಅಂದ್ರೆ ಈ ಇಡೀ ಹೋರಾಟವನ್ನ ಮುನ್ನಡೆಸ್ತಿರುವಂತಹ, ಯಾಕಂದ್ರೆ ಅಲ್ಲಿ ಹಲವಾರು ರೈತ ಸಂಘಟನೆಗಳು ಇವೆ, ಆ ಎಲ್ಲ ರೈತ ಸಂಘಟನೆಗಳ ಜೊತೆ ಸಮನ್ವಯ ಸಾಧಿಸಿ ಹೋರಾಟವನ್ನ, ಪ್ರತಿಭಟನೆಯನ್ನ ಮತ್ತು ವಿಶೇಷವಾಗಿ ನಿನ್ನೆಯ ಟ್ರ್ಯಾಕ್ಟರ್ ಮೆರವಣಿಗೆಯನ್ನ ಮುನ್ನಡೆಸಿದಂತಹ ಸಂಯುಕ್ತ ಕಿಸಾನ್ ಮೋರ್ಚಾ ಕೂಡ ಇದನ್ನ ಅಧಿಕೃತವಾಗಿ ಹೇಳಿಸಿದೆ. ಪತ್ರಿಕಾ ಪ್ರಕಟಣೆ ಹೊರಡಿಸಿ ಈ ಒಂದು ಇಡೀ ಹೋರಾಟಕ್ಕೆ ಕಪ್ಪು ಚುಕ್ಕೆ ತರಬೇಕು ಅಂತ, ಕಳಂಕ ತರಬೇಕು ಅಂತ ಬೇರೆ ಯಾರೋ ಈ ಒಂದು ದುಷ್ಕೃತ್ಯವನ್ನ ಮಾಡಿದ್ದಾರೆ. ಮತ್ತೆ ದೆಹಲಿಗೆ ಒಳಭಾಗ ಪ್ರವೇಶಿಸುವ ಉದ್ದೇಶವೇ ನಮ್ದಿರ್ಲಿಲ್ಲ. ಎಲ್ಲಿ ಪೊಲೀಸಿನವರು ನಮ್ಗೆ ನಿರ್ದೇಶನವನ್ನು ನೀಡಿದ್ರು, ನಿಗದಿ ಮಾಡಿದ್ರು, ಆ ರಸ್ತೆಗಳಲ್ಲಿ ಮಾತ್ರ ಟ್ರ್ಯಾಕ್ಟರ್ ಮೆರವಣಿಗೆ, ಕಿಸಾನ್ ರಿಪಬ್ಲಿಕ್ ಡೇ ಪರೇಡ್ ನಡೆಯುವಂತ ಉದ್ದೇಶ ಇತ್ತು. ಫಸ್ಟ್ ಆಫ್ ಆಲ್ ಆ ಒಳಗಡೆ ಪ್ರವೇಶ ಮಾಡುವಾಗಲೇ ಬೇರೆ ಯಾರೋ ಪ್ರವೇಶ ಮಾಡಿದ್ದಾರೆ. ಅವರು ಈ ನಮ್ಮ ಹೋರಾಟವನ್ನ ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕೋಸ್ಕರ ಇಂಥ ಕೃತ್ಯವನ್ನ ಮಾಡಿದ್ದಾರೆ. ಜೊತೆಗೆ ಕೆಂಪುಕೋಟೆಯಲ್ಲಿ ಬಾವುಟ ಹಾರಿಸಿದ್ದು ಕೂಡ ಅದಕ್ಕೆ ರೈತ ಸಂಘಟನೆಗಳ ಅಥವಾ ಸಂಯುಕ್ತ ಕಿಸಾನ್ ಮೋರ್ಚಾದ ಬೆಂಬಲ ಇಲ್ಲ, ಅದು ಮತ್ತು ನಮ್ಮ ಉದ್ದೇಶ ಅದಾಗಿರ್ಲಿಲ್ಲ ಅನ್ನುವಂತಹ ಮಾತುಗಳನ್ನ
ಸ್ಪಷ್ಟವಾಗಿ ಹೇಳಿದೆ ಸಂಯುಕ್ತ Okay. ಕಿಸಾನ್ ಮೋರ್ಚಾ. Okay. ಇವತ್ತು ಮತ್ತೊಂದು ಈ ಸುತ್ತಿನಲ್ಲಿ ಇವತ್ತು ಸಭೆ ನಡೆಸುವಂತ ಸಾಧ್ಯತೆ ಇದೆ ಸಂಯುಕ್ತ ಕಿಸಾನ್ ಮೋರ್ಚಾ. Okay. ಅದಲ್ಲದೆ ಬೆಳಿಗ್ಗೆ 11:30ಕ್ಕೆ ಇವತ್ತು ಒಂದು ಮಹತ್ವದ ಸುದ್ದಿಗೋಷ್ಠಿ ಕೂಡ ಇದೆ. ವೆಲ್ಕಮ್ ಬ್ಯಾಕ್. ಕಿಸಾನ್ ಮಜ್ದೂರ್ ಐ ಸಂಘ ಥಿಂಕ್ ಬಹಳ ಕುತೂಹಲಕಾರಿಯಾದಂತಹ ಬೆಳವಣಿಗೆ. ರೈತರ ಹೋರಾಟ ಎಲ್ಲಿ ದಿಕ್ಕು ತಪ್ಪಿತು, ಅವರ ಹೋರಾಟದ ಹಾದಿ ಹಿಂಸಾಚಾರಕ್ಕೆ ಯಾಕೆ ಹೋಯಿತು, ಬಹುಶಃ ಎಲ್ಲದ್ರ ಬಗ್ಗೆ ಕೂಡ ಒಂದು ಸಮಗ್ರ ತನಿಖೆ ಆಗಲೇಬೇಕು ಅನ್ಸುತ್ತೆ. ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ. ವೆಲ್ಕಮ್ ಬ್ಯಾಕ್. ನಿಮ್ಮ ಮುಂದಿನ ಭಾಗದಲ್ಲಿ ನಿಮ್ಮ ಹತ್ರ ವಾಪಸ್ ಬರ್ತೀನಿ ನಾನು ಬೇರೆ ಬೇರೆ ಮಾಹಿತಿಗಳನ್ನು ಸಂಗ್ರಹ ಮಾಡೋದಕ್ಕೆ. ಇದು ಈ ಕ್ಷಣ ನಡೀತಿರುವಂಥ ಬೆಳವಣಿಗೆ. ಎಲ್ಲ ಕಡೆ ಕೂಡ ದೊಡ್ಡ ಮಟ್ಟದಲ್ಲಿ ಈಗ ಸೆಕ್ಯೂರಿಟಿ ಟೈಟ್ ಮಾಡಿದ್ದಾರೆ ಇಡೀ ದೆಹಲಿಯಾದ್ಯಂತ. ಕೆಂಪುಕೋಟೆ ಮೇಲೆ ಉದ್ರಿಕ್ತರು ದಾಳಿ ಮಾಡಿದ್ರು. ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇದೀಗ